ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಮೇ ತಿಂಗಳ ಅಂತ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆಯ ಬಿರುಗಾಳಿ ಬೀಸಲಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮೇ ತಿಂಗಳ ಅಂತ್ಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಲಿದೆಯಾ? ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುವಂತಹ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಮೇ 20ಕ್ಕೆ ಕೈ ಸರ್ಕಾರದ ಸಾಧನಾ ಸಮಾವೇಶ ಇದೆ. ಸಾಧನಾ ಸಮಾವೇಶದ ನಂತರ ಕೈನಲ್ಲಿ ಭಾರೀ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಆಗಲಿದೆ ಎನ್ನಲಾಗ್ತಾ ಇದೆ. ಖಾಲಿ ಇರತಕ್ಕಂತ 3 ಸಚಿವ ಸ್ಥಾನಗಳ ಭರ್ತಿ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ನಾಗೇಂದ್ರ, ರಾಜಣ್ಣ, ಡಿ ಸುಧಾಕರ್ ಅವರ ಸ್ಥಾನ ಭರ್ತಿ ಮಾಡಬೇಕು. ಸಂಪುಟ ಪುನರ್ರಚನೆಯ ಕೂಗಿಗೆ ಕಾದು ನೋಡುವಂತಹ ತಂತ್ರವನ್ನ ಹೆಣಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವರಿಷ್ಠರಿಂದ ಮತ್ತಷ್ಟು ಕಾದು ನೋಡುವ ತಂತ್ರವನ್ನ ಕೂಡ ರೂಪಿಸಲಾಗ್ತಾ ಇದೆ. ಬೆಂಬಲಿಗರ ಬೆಂಬಲದೊಂದಿಗೆ ಡಿಕೆ ಶಿವಕುಮಾರ್ ಅವರು ಭಾರಿ ಹುಮ್ಮಸ್ನಲ್ಲಿದ್ದಾರೆ. ಪವರ್ ಶೇರಿಂಗ್ ಫೈಟ್ ಮತ್ತೆ ರಾಜ್ಯದಲ್ಲಿ ಮುಂದುವರಿತಾ ಇರುವಂತದ್ದು ನೋಡಿ. ಪ್ರಾರ್ಥನೆ ಪ್ರತಿಫಲದ ಫಲಕ್ಕಾಗಿ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಶುಭ ಸುದ್ದಿ ಬರುವಂತಹ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಹಲವಾರು ಸರ್ಕಸ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದೆಡೆ ಸಂಪುಟ ಪುನರ್ರಚನೆಯ ಅಸ್ತ್ರದೊಂದಿಗೆ ಟಗರು ಅಂಡ್ ಟೀಮ್ ಅಂದ್ರೆ ಸಿದ್ದರಾಮಯ್ಯ ಅವರ ಬಣ ಅಖಾಡಕ್ಕೆ ಧುಮುಕಿರುವಂತದ್ದು. ಹಾಗಾದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಸಚಿವ ಸಂಪುಟ ಪುನರ್ರಚನೆಯಾದ್ರೆ ಯಾರಿಗೆಲ್ಲ ಅವಕಾಶ ಸಿಗಲಿದೆ? ಈಗಾಗಲೇ 3 ಸ್ಥಾನಗಳು ಕೂಡ ಖಾಲಿ ಆಗಿರುವಂಥದ್ದು ನೋಡಿ. ಒಂದು ಕಡೆ ನಾಗೇಂದ್ರ, ರಾಜಣ್ಣ ಹಾಗೂ ಡಿ ಸುಧಾಕರ್ ಇವರಿದ್ದಂತಹ ಸಚಿವ ಸ್ಥಾನಗಳು ಕೂಡ ಖಾಲಿಯಾಗಿರುವಂಥದ್ದು. ಈ ಒಂದು ಸಚಿವ ಸ್ಥಾನವನ್ನ ಕೂಡ ಭರ್ತಿ ಮಾಡುವಂತಹ ನಿರೀಕ್ಷೆಗಳಲ್ಲಿ ಇದ್ದಾರೆ ಹಲವಾರು ಶಾಸಕರು. ಅದರ ಮುಂದಿನ ಪ್ರತಿಫಲವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದೆಹಲಿ ನಾಯಕರ ಮುಂದಿನ ತೀರ್ಮಾನ ಏನು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿರುವಂಥದ್ದು ನೋಡಿ. ಸಂಪುಟ ಪುನರ್ರಚನೆ ಮಾಡಿ ಹೊಸಬರಿಗೆ ಅವಕಾಶವನ್ನ ನೀಡ್ತಾರಾ ವರಿಷ್ಠರು ಎನ್ನುವಂತಹ ಒಂದಷ್ಟು ಕಾತುರತೆ ಕೂಡ ಇದೆ. ಅದರ ಜೊತೆಗೆ ಅಧಿಕಾರ ಹಂಚಿಕೆಯ ಸಲುವಾಗಿ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸ್ತಾರಾ ಹೈಕಮಾಂಡ್ ವರಿಷ್ಠರು? ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಿದೆ ನೋಡಿ, ಒಂದು ಕಡೆ ಸಿಎಂ ಸೀಟು, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ. ಒಟ್ಟಾರೆಯಾಗಿ ಈ ಎಲ್ಲಾ ಗೊಂದಲಗಳು ಏನಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಗೊಂದಲಗಳನ್ನ ಮತ್ತಷ್ಟು ಸೃಷ್ಟಿ ಮಾಡ್ತಾ ಇರುವಂತದ್ದು. ಇನ್ನ ಪರಿಸ್ಥಿತಿಯನ್ನ ಅರಿತುಕೊಂಡು ಯಾರು ಏನ್ ಮಾಡ್ತಾರೆ, ಹೈಕಮಾಂಡ್ ನಾಯಕರು ಯಾವ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಬಣಕ್ಕೆ ಇಲ್ಲಿ ಮಣೆಯನ್ನ ಹಾಕ್ತಾರೋ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಮಣೆಯನ್ನ ಹಾಕ್ತಾರೋ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಿಎಂ ಪವರ್ ಫೈಟಿಂಗ್ ನಲ್ಲಿ ಗೆಲ್ತಾರಾ? ಇದೆಷ್ಟು ಸಾಕಷ್ಟು ಪ್ರಶ್ನೆಗಳ ಹುಟ್ಟಿ ಹಾಕಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ. ಈಗಾಗಲೇ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ ಇಬ್ಬರು ನಾಯಕರ ಪಟ್ಟಿ. ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿಯ ಬೇಡಿಕೆಗಳ ಪಟ್ಟಿ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಇಬ್ಬರು ಪ್ರತ್ಯೇಕವಾಗಿ ಸಲ್ಲಿಕೆ ಮಾಡಿರ್ತಕ್ಕಂಥ ಬೇಡಿಕೆಯ ಪಟ್ಟಿ. ಹಾಗಾದ್ರೆ ಸಿಎಂ ಸಲ್ಲಿಕೆ ಮಾಡಿರ್ತಕ್ಕಂಥ ಬೇಡಿಕೆಗಳು ಏನು? ರಾಹುಲ್ ಮುಂದೆ ಡಿಸಿಎಂ ಡಿಕೆಶಿ ಬೇಡಿಕೆಗಳನ್ನ ಏನೇನು ಇಟ್ಟಿದ್ದಾರೆ? ರಾಹುಲ್ ಗಾಂಧಿ ಅವರ ಕೈ ಸೇರಿದ ಇಬ್ಬರು ನಾಯಕರ ಪಟ್ಟಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗಳ ಪಟ್ಟಿ ರಾಹುಲ್ ಗಾಂಧಿ ಅವರ ಕೈ ಸೇರಿರುವಂತದ್ದು. ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಸಲ್ಲಿಕೆಯನ್ನ ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಬೇಕು ಅನ್ನೋದನ್ನ ನೋಡಿ. ಹಾಗಾದ್ರೆ ಸಿಎಂ ಸಲ್ಲಿಕೆ ಮಾಡಿರ್ತಕ್ಕಂಥ ಬೇಡಿಕೆಗಳೇನು? ತಕ್ಷಣವೇ ಸಂಪುಟ ಪುನರ್ರಚನೆ ಮಾಡಬೇಕು, ಹೊಸಬರಿಗೆ ಅವಕಾಶವನ್ನ ನೀಡಬೇಕು, ಅದರ ಜೊತೆಗೆ ಖಾಲಿ ಇರ್ತಕ್ಕಂಥ 3 ಸಚಿವ ಸ್ಥಾನಗಳನ್ನ ಕೂಡ ಭರ್ತಿ ಮಾಡಬೇಕು, ಅಧಿಕಾರ ಹಂಚಿಕೆಯ ವಿಚಾರವಾಗಿ ನಿಲುವನ್ನ ಸ್ಪಷ್ಟಪಡಿಸಿ ಎನ್ನುವಂತಹ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇನ್ನು ಜಿಬಿಎ ಚುನಾವಣೆ, ಸ್ಥಳೀಯ ಚುನಾವಣೆಯ ಸಂದರ್ಭದಲ್ಲಿ ನಾಯಕತ್ವ ಗೊಂದಲಕ್ಕೆ ಇತಿಶ್ರೀ ಹಾಡೋಕೆ ಕೂಡ ಮನವಿಯನ್ನ ಮಾಡಿರುವಂತದ್ದು. ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೇಡಿಕೆಗಳು, ರಾಹುಲ್ ಗಾಂಧಿ ಅವರ ಮುಂದಿಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗಳು ಕೂಡ ಇದೆಯಲ್ಲ, ಹಾಗಾದ್ರೆ ಅವರ ಬೇಡಿಕೆಗಳು ಏನು ನೋಡಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷ ದಾಖಲೆಯ ಗೆಲುವನ್ನ ಕೂಡ ಕಂಡಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸೂಕ್ತ ಮಾನ್ಯತೆ ಮತ್ತು ಪ್ರತಿಫಲ ಸಿಗಬೇಕು. ಪ್ರಸ್ತುತ ಅವಧಿಯಲ್ಲೇ ಅಂದ್ರೆ ಈಗೇನು ನಡೀತಾ ಇದೆ
2023 ವಿಧಾನಸಭಾ ಚುನಾವಣೆಯ ಹಂತ ಏನಿತ್ತು ಇನ್ನು 2.5 ವರ್ಷ ಇರುವಂಥದ್ದು. ಇದೇ ಪ್ರಸ್ತುತ ಅವಧಿಯಲ್ಲೇ ಸಿಎಂ ಸ್ಥಾನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡ್ಬೇಕು, ಸಿಎಂ ಸ್ಥಾನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಮನವಿಯನ್ನ ಪದೇ ಪದೇ ಇಡ್ತಾ ಇರುವಂಥದ್ದು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ವಾಪಸ್ ಬರೋದು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದು, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡೋದು ಇದೇ ಆಗದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಭೇಟಿ ಮಾಡಿ ಸತತವಾಗಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಈಗಾಗಲೇ ಡಿಕೆ ಬ್ರದರ್ಸ್. ತಮ್ಮದೇ ನಾಯಕತ್ವದಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಎನ್ನುವಂತಹ ಬೇಡಿಕೆಯನ್ನ ಕೂಡ ಇಟ್ಟಿರಬಹುದು ಎನ್ನಲಾಗ್ತಾ ಇದೆ. ಸಿಎಂ ಹುದ್ದೆ ಸಿಕ್ಕರೆ ಕೆಪಿಸಿಸಿ ಕುರ್ಚಿ ಬಿಡೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ಧರಿದ್ದಾರಂತೆ. ಅಧಿಕಾರ ಹಂಚಿಕೆಯ ಮಾತು ಕಾರ್ಯರೂಪಕ್ಕೆ ಬರಬೇಕು ಎನ್ನುವಂತಹ ಇಷ್ಟುದ್ದ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಯಾರ ಬೇಡಿಕೆಗಳು ಈಡೇರುತ್ತೆ, ಯಾರ ಬೇಡಿಕೆಗಳಿಗೆ ಬ್ರೇಕ್ ಹಾಕುತ್ತೆ ಹೈಕಮಾಂಡ್ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಮುಂಚೆ ಅಂತಂದ್ರೆ ಈ ಮೇ 20ಕ್ಕೆ ಸಾಧನಾ ಸಮಾವೇಶ ಕೂಡ ಇರುವಂಥದ್ದು. ಆ ಸಾಧನಾ ಸಮಾವೇಶ ಆದ ನಂತರ ಏನೆಲ್ಲ ಬೆಳವಣಿಗೆಗಳು ಬದಲಾವಣೆಗಳು ಆಗಲಿದೆ ರಾಜ್ಯ ರಾಜಕೀಯದಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.